ನಮಸ್ತೆ ಮಗಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ಗಳಲ್ಲಿ ನಾವು 4ನೇ ಅಧ್ಯಾಯದ ಪ್ರಮುಖ 5 ಟಾಪಿಕ್ಗಳ ಬಗ್ಗೆ ಸ್ಟಡಿಯನ್ನು ಮಾಡಿದ್ವಿ. ಅವು ಅಂದರೆ ದಲಿತ ಚಳುವಳಿ, ಹಿಂದುಳಿದ ವರ್ಗದ ಚಳುವಳಿ, ಮಹಿಳಾ ಚಳುವಳಿ, ರೈತ ಚಳುವಳಿ ಮತ್ತು ಕಾರ್ಮಿಕ ಚಳುವಳಿಗಳು. ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್, ಹ್ಯೂಮನ್ ರೈಟ್ಸ್ ಮೂಮೆಂಟ್, ಮಾನವ ಹಕ್ಕುಗಳ ಚಳುವಳಿ, ಇದರ ಬಗ್ಗೆ ಡಿಸ್ಕಷನ್ ಮಾಡುವ. ರೈಟ್ ಡಿಯರ್ ಚಿಲ್ಡ್ರನ್, ಇನ್ ದಿ ಪ್ರೀವಿಯಸ್ ಪೀರಿಯಡ್ಸ್ we have discussed the 5 important topics of 4th chapter. They are Dalit movement, backward class movement, feminist movement, laborers movement and peasant movement. Today we will discuss another important topic, that is human rights movement. Okay ಮಕ್ಕಳ, ರೈಟ್ ಚಿಲ್ಡ್ರನ್, ಹಿಯರ್ ವಿ ಹ್ಯಾವ್ 4 ಇಂಪಾರ್ಟೆಂಟ್ ಪಾರ್ಟ್ಸ್, 4 ಇಂಪಾರ್ಟೆಂಟ್ ಸೆಗ್ಮೆಂಟ್ಸ್. ದೇ ಆರ್ ದಿ ಮೀನಿಂಗ್ ಆಫ್ ಹ್ಯೂಮನ್ ರೈಟ್ಸ್, leaders of human rights, in fact leaders of human rights movements, causes of human rights movements and the political implications of human rights movements. ರೈಟ್ ಮಗಳ? ಓಕೆ ಮಕ್ಕಳೇ, ಮಾನವ ಹಕ್ಕುಗಳು ಎಂದು ನಾವು ಯಾವ ಯಾವ ಅಂಶಗಳನ್ನು ಕರೆಯುತ್ತೇವೆ ಅನ್ನುವುದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಂಗಾರೆ ಏನು ಉಲ್ಲಂಘನೆ ಆದರೆ ಮಾನವ ಹಕ್ಕಿನ ಉಲ್ಲಂಘನೆ ಆದಂಗಾಯಿತು? ವಾಟ್ ಆರ್ ದಿ ಬೇಸಿಸ್ ಆ್ಯಂಡ್ ಇನ್ಫ್ಯಾಕ್ಟ್ ವಾಟ್ ಆರ್ ದಿ ಫೇಸಸ್ ಆಫ್ ಹ್ಯೂಮನ್ ರೈಟ್ಸ್? ಎಲ್ಲದಕ್ಕೂ ಸಂಬಂಧಪಟ್ಟದ ಮಕ್ಕಳ. ಮಾನವ ಹಕ್ಕು ಅನ್ನುವುದು ಮನುಷ್ಯನ ಪ್ರತಿಯೊಂದು ಅಂಶಕ್ಕೂ ಸಂಬಂಧಪಟ್ಟಿದೆ. ವಾಟ್ ಆರ್ ದೇ? ಅವು ಯಾವುವು? ಪ್ರತಿಯೊಂದು ಅಂಶ ಅಂದರೆ ಯಾವುವು? ಜನ್ಮಸ್ಥಳ, ಲಿಂಗ, ಬಣ್ಣ, ಜಾತಿ, ಧರ್ಮ, ಊರು, ಅಂತಸ್ತು, ಉದ್ಯೋಗ, ವ್ಯವಹಾರ, ಈ ಯಾವುದೇ ವಿಷಯಕ್ಕೂ ಸಂಬಂಧಪಟ್ಟಂತೆ ಏನಾದರೂ ಯಾವುದೇ ವ್ಯಕ್ತಿಗೆ ಘಾಸಿಯಾದರೆ ಅದನ್ನು ಮಾನವ ಹಕ್ಕಿನ ಉಲ್ಲಂಘನೆ ಎಂದು ನಾವು ಕರೆಯುತ್ತೇವೆ. ದೇರ್ ಶುಡ್ ಬಿ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸ್ ಆಫ್ ಕಲರ್, ಬರ್ತ್ ಪ್ಲೇಸ್, height, standard, living place, etc. In fact, occupation and other more things. ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಸಮಾನತೆಯನ್ನು ಮಾಡಿದರೆ ಅದನ್ನು ನಾವೇನಂತ ಕರಿತೇವೆ? ಮಾನವ ಹಕ್ಕಿನ ಉಲ್ಲಂಘನೆ ಅಂತ ಕರಿತೇವೆ. ಮಾನವ ಹಕ್ಕು ಅಂದರೆ ಎಲ್ಲದಕ್ಕೂ ಸಂಬಂಧಪಟ್ಟಿರ್ತದೆ. ನಮ್ಮ ಉದ್ಯೋಗ, ನಮ್ಮ ವಾಸಸ್ಥಳ, ಲಿಂಗ, ಊರು, ಅಂತಸ್ತು, ದೇಹದ ಬಣ್ಣ, ಎಲ್ಲದಕ್ಕೂ ಸಂಬಂಧಪಟ್ಟಿರ್ತದೆ. ಈ ಯಾವುದೇ ಅಂಶಗಳಿಗೆ ಯಾರಾದರೂ ಘಾಸಿಯನ್ನುಂಟು ಮಾಡಿದರೆ, ಯಾವುದೇ ಅಂಶಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳು ಉಲ್ಲಂಘನೆಯಾದರೆ ಅದನ್ನು ನಾವೇನಂತ ಕರಿತೇವೆ? ಮಾನವ ಹಕ್ಕಿನ ಉಲ್ಲಂಘನೆ ಅಂತ ಕರಿತೇವೆ. ಅಂದ್ರೇನು ಮಕ್ಕಳ? ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವೇನಿವು ನಮ್ಮ ಹಕ್ಕುಗಳು. ರೈಟ್? ಸೊ ಮಕ್ಕಳೇ, ಇಲ್ಲೇ ಸಿಂಪಲ್ಲಾಗಿ ನಾವು ಹೇಳೋದಾದರೆ, ಸ್ಟೇಟ್ ಡಸ್ ನಾಟ್ ಕ್ರಿಯೇಟ್ಸ್ ರೈಟ್ಸ್, ದಿ ಗವರ್ನಮೆಂಟ್ ಡಸ್ ನಾಟ್ ಕ್ರಿಯೇಟ್ ರೈಟ್ಸ್. In fact, human rights, it just maintains and coordinates the human rights. ಅಂದರೆ ಸರ್ಕಾರವಾಗಲಿ, ರಾಜ್ಯವಾಗಲಿ, ದೇಶವಾಗಲಿ ಇವುಗಳನ್ನು ರಚನೆ ಮಾಡುವುದಿಲ್ಲ. ಇವುಗಳನ್ನು ಸರ್ಕಾರ ಅಥವಾ ರಾಜ್ಯವು ನಿಯಂತ್ರಣ ಮಾಡುತ್ತದೆ, ಇವುಗಳನ್ನು ಕೋಆರ್ಡಿನೇಟ್ ಮಾಡುತ್ತದೆ. ಇದರ ಅರ್ಥ ಅಂದರೆ ಏನು ಮಗಳ? ಇದರ ಅರ್ಥ ಏನು? The human rights are not the facilities provided by the government. These are not the facilities. These are
ಕ್ಲೇಮ್ಸ್ ಅಂದ್ರೇನು? ಕ್ಲೇಮ್ ಅಂದ್ರೇನು? ಹಕ್ಕು. ಬಾಲಗಂಗಾಧರ ತಿಲಕ್ ಅವರು ಹೇಳಿದ ಮಾತನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಸ್ವರಾಜ್ಯ ಈಸ್ ಮೈ ಬರ್ತ್ ರೈಟ್. ಸ್ವರಾಜ್ಯ ಈಸ್ ಮೈ ಬರ್ತ್ ರೈಟ್. ಐ ಶಾಲ್ ಹ್ಯಾವ್ ಇಟ್. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ. ಬ್ರಿಟಿಷರೇ, ನೀವು ನಮಗೇನು ಸ್ವರಾಜ್ಯವನ್ನು ಕೊಡ್ತಾ ಇದ್ದೀರಿ, ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದೀರಿ, ಭಿಕ್ಷಾ ಅಲ್ಲ, ಅದು ನಮ್ಮ ಹಕ್ಕು, ನಮ್ಮ ಸ್ವತ್ತು. ಹಾಗೆ ಸರ್ಕಾರವಾಗಲಿ ರಾಜ್ಯವಾಗಲಿ ಮಾನವ ಹಕ್ಕುಗಳನ್ನು ನಮಗೇನದು ಪರಿಪಾಲಿಸ್ತದ. ಸರ್ಕಾರ ಮಾಡುವ ಉಪಕಾರ ಅಲ್ಲ. ಸರ್ಕಾರ ನಮಗೆ ಭಿಕ್ಷೆಯನ್ನು ಕೊಡುವುದಿಲ್ಲ. ಸೊ ರೈಟ್ಸ್ ಆರ್ ಕ್ಲೇಮ್ಸ್, ನಾಟ್ ದಿ ಫೆಸಿಲಿಟೀಸ್. ಸೊ ಇವೆಲ್ಲವುಗಳನ್ನು ಮನಗಂಡು ಇವೆಲ್ಲ ಅಂಶಗಳನ್ನು ಮನಗಂಡು ವಿಶ್ವಸಂಸ್ಥೆಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ದಿನ ಅಂತ ಆಚರಣೆಯನ್ನು ಮಾಡ್ತದೆ. ಯಾವ ದಿನವನ್ನು? ಡಿಸೆಂಬರ್ 10. ಡಿಸೆಂಬರ್ 10th ಈಸ್ ಬೀಯಿಂಗ್ ರಿಗಾರ್ಡೆಡ್ ಆ್ಯಸ್ ಹ್ಯೂಮನ್ ರೈಟ್ಸ್ ಡೇ. 1948 ಡಿಸೆಂಬರ್ 10ನೇ ತಾರೀಕಿಗೆ UDHR ಅಂತ ಬರ್ತದೆ ಮಕ್ಕಳ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಅಂದರೆ ಮಾನವ ಹಕ್ಕಿನ ಮಹತ್ವವನ್ನು ಅರಿತು ವಿಶ್ವಸಂಸ್ಥೆಯು ಎಕ್ಸಾಕ್ಟ್ಲಿ ಇವತ್ತಿಗೆ ಒಂದು ತಿಂಗಳಕ್ಕೆ, ಇವತ್ತು ನವಂಬರ್ 10, ಡಿಸೆಂಬರ್ 10ಕ್ಕೆ ಯಾವ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ನಾವು? 10ನ್ನು ಮಾನವ ಹಕ್ಕುಗಳ ದಿನ. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, UDHR. ಅರ್ಥ ಮಕ್ಕಳ? ಸೊ ಕೇವಲ ಭಾರತ ಅಷ್ಟೇ ಅಲ್ಲದೆ ಜಗತ್ತಿನ ಪ್ರತಿಯೊಂದು ಮೂಲೆಯಲ್ಲಿಯೂ ಮಾನವ ಹಕ್ಕುಗಳು ಪ್ರಾಧಾನ್ಯತೆಯನ್ನು ಪಡೆದಿವೆ. ರೈಟ್ ಮಕ್ಕಳ? ಓಕೆ. ಅರ್ಥ ಮಾನವ ಹಕ್ಕುಗಳು ಎಂದರೇನು? ವೆರಿ ಸಿಂಪಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಮಾನವನ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವ ಅಂಶಗಳನ್ನು ಮಾನವ ಹಕ್ಕು ಎನ್ನುವರು. ಮಾನವ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವ ಅಂಶಗಳನ್ನು ಮಾನವ ಹಕ್ಕು ಎನ್ನುವರು. ದಿ ಇಂಪಾರ್ಟೆಂಟ್ ಆರ್ ಸಿಗ್ನಿಫಿಕೆಂಟ್ ಆಸ್ಪೆಕ್ಟ್ಸ್ ವಿಚ್ ಆರ್ ನೆಸೆಸರಿ ಫಾರ್ ದಿ ಲೈಫ್ ಆಫ್ ಹ್ಯೂಮನ್ ಬೀಯಿಂಗ್. The important aspects or the significant aspects which are necessary for the human being, which are necessary for the satisfactory life of human being. ಮಾನವನ ಸಂತೃಪ್ತ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವ ಅಂಶಗಳೇ ಮಾನವ ಹಕ್ಕುಗಳು. ರೈಟ್ ಮಕ್ಕಳ? ಓಕೆ. ಹೋರಾಟಗಾರರು, ಈಗಾಗಲೇ ನಾವು ನೋಡಿದ್ದೇವೆ ಮಕ್ಕಳ, ಮಾನವ ಹಕ್ಕು ವಿಶ್ವವ್ಯಾಪಕವಾದಂಥ ಅಂಶ. ಜಗತ್ತಿನೆಲ್ಲೆಡೆ ಮಾನವ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂಥ ವ್ಯಕ್ತಿಗಳಿದ್ದಾರೆ. ವುಡ್ರೋ ವಿಲ್ಸನ್, ನೆಲ್ಸನ್ ಮಂಡೇಲಾ, ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ಮಾರ್ಟಿನ್ ಲೂಥರ್ ಕಿಂಗ್ ಸೀನಿಯರ್, ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ಅಬ್ರಾಹಂ ಲಿಂಕನ್, ಜಾನ್ ಎಫ್ ಕೆನೆಡಿ. ಜಗತ್ತಿನಲ್ಲಿ ಗುರುತಿಸಬಹುದಾದಂಥ ಮತ್ತೊಬ್ಬ ಮಾನವ ಹಕ್ಕುಗಳ ಹೋರಾಟಗಾರ ಮಹಾತ್ಮ ಗಾಂಧೀಜಿ, ರಾಜಾರಾಮ್ ಮೋಹನ್ ರಾಯ್, ಡಾಕ್ಟರ್ BR ಅಂಬೇಡ್ಕರ್, ಸಾಕಷ್ಟು ಜನ ಇದ್ದಾರೆ ಮಕ್ಕಳು. ಸೊ ಇವರೆಲ್ಲರಲ್ಲಿ ವುಡ್ರೋ ವಿಲ್ಸನ್ ಅವರನ್ನು ಏನಂತ ಕರಿತೇವೆ? ದಿ ಫಾದರ್ ಆಫ್ ಹ್ಯೂಮನ್ ರೈಟ್ಸ್ ಆರ್ ದಿ ಫಾದರ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಮಾನವ ಹಕ್ಕುಗಳ ಪಿತಾಮಹ ಅಥವಾ ಮೂಲಭೂತ ಹಕ್ಕುಗಳ ಪಿತಾಮಹ ಅಂತ ಇವನನ್ನು ಕರಿತೀವಿ. ದಿ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್, ಅಮೇರಿಕದ ಮಾಜಿ ರಾಷ್ಟ್ರಪತಿ. ಸೊ ಮಕ್ಕಳ, ಜಗತ್ತಿನಾದ್ಯಂತ ಸಾಕಷ್ಟು ಹೋರಾಟಗಾರರು ಮಾನವ ಹಕ್ಕುಗಳಿಗಾಗಿ ಕೆಲಸವನ್ನು ಮಾಡಿದ್ದಾರೆ. ರೈಟ್ ಮಕ್ಕಳ? ಓಕೆ. ಇನ್ನು ಕಾರಣಗಳು, ಮಾನವ ಹಕ್ಕುಗಳ ಚಳವಳಿಗೆ ಕಾರಣಗಳು. ಕಣ್ಣು ಮುಚ್ಚಿ ನಾವು
ನಿದ್ರಾವಸ್ಥೆಯಲ್ಲಿದ್ದರೂ ಮಾನವ ಹಕ್ಕುಗಳ ಹೋರಾಟಕ್ಕೆ, ಮಾನವ ಹಕ್ಕುಗಳ ಚಳುವಳಿಗೆ ಕಾರಣವೇನು ಅಂತ ಹೇಳ್ಬೋದು. ಏನೇನು? ನಾ 3 ಅಂಶಗಳನ್ನು ಇಲ್ಲಿ ಕೋಟ್ ಮಾಡೇನೆ. 3 ಅಂಶಗಳನ್ನು: ದುರಾಡಳಿತ, ಬ್ರಿಟಿಷರ ಆಡಳಿತ 1947ಕ್ಕೂ ಪೂರ್ವದಲ್ಲಿ ಸಾಕಷ್ಟು ಮಾನವ ಹಕ್ಕುಗಳ ಉಲ್ಲಂಘನೆಯಾದವು. ಬಣ್ಣದ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಿದರು, ಧರ್ಮದ ಆಧಾರದ ಮೇಲೆ ಮಾಡಿದರು, ಉದ್ಯೋಗದ ಆಧಾರದ ಮೇಲೆ ಮಾಡಿದರು, ದುರಾಡಳಿತವನ್ನು ಮಾಡಿದರು. ಅದು ಒಂದು ಕಾರಣ ಆಗ್ತದೆ. ಯಾವುದೇ ಸರ್ಕಾರ ಇದ್ದರೂ ಇಂತಹ ಅಂಶಗಳು ಕಂಡು ಬಂದರೆ ಆ ಸರ್ಕಾರದ ವಿರುದ್ಧ ಆಟೋಮೆಟಿಕಲಿ ಜನ ಸಿಡಿದೇಳ್ತಾರೆ. ರೈಟ್ ಮಕ್ಕಳೇ? ಗುಲಾಮಗಿರಿ, ಸ್ಲೇವರಿ, ಸಮಾಜದ ಅತ್ಯಂತ ನಿಕೃಷ್ಟವಾದಂಥ ಅಂಶ ಇದು. ಗುಲಾಮಗಿರಿ ಅಂದರೆ ಅವರಿಗೆ ಊಟವನ್ನು ಸರಿಯಾಗಿ ಕೊಡದೆ, ವೇತನ ಬಿಡ್ರಿ, ಊಟವನ್ನು ಸರಿಯಾಗಿ ಕೊಡದೆ, ಜೀವನವನ್ನು ಸರಿಯಾಗಿ ಕೊಡದೆ, ಬಟ್ಟೆಯನ್ನು ಕೊಡದೆ ಅವರನ್ನು ಏನು ಗುಲಾಮರನ್ನಾಗಿ ಮಾಡಿಕೊಳ್ಳುವುದೇನದಲ್ಲ. ಇದು ಸಹ ಮಾನವ ಹಕ್ಕುಗಳ ಚಳುವಳಿಯ ಸ್ಫೋಟಕ್ಕೆ ಕಾರಣ. ರೈಟ್ ಮಕ್ಕಳ? ಅಸಮಾನತೆ, ಸಾಕಷ್ಟು ಅಸಮಾನತೆಗಳು. ಉದ್ಯೋಗದಲ್ಲಿ ಅಸಮಾನತೆ, ಸರ್ಕಾರದ ಅವಕಾಶಗಳಲ್ಲಿ ಅಸಮಾನತೆ, ಸಮಾಜದಲ್ಲಿ ಅಸಮಾನತೆ, ಅವರನ್ನು ಹೀಯಾಳಿಸುವಿಕೆ, ಇವೆಲ್ಲ ಅಂಶಗಳು ಸಹ ಮಾನವ ಹಕ್ಕುಗಳ ಚಳುವಳಿಗೆ ಕಾರಣ. ಸಾಕಷ್ಟು ಅಂಶಗಳವ ಮಕ್ಕಳು. ಭ್ರಷ್ಟಾಚಾರವನ್ನು ನಾವು ಹೇಳ್ಬೋದು, ಕೆಟ್ಟ ರಾಜಕಾರಣಿಗಳು ಅಂತ ನಾವು ಹೇಳ್ಬೋದು, ಸರ್ಕಾರದ ನಿರ್ಲಕ್ಷ್ಯ ಅಂತಲೂ ಹೇಳ್ಬೋದು, ಚುನಾವಣೆಯಲ್ಲಿ ಏನೋ ಸರಿಯಾದಂತಹ ಬದಲಾವಣೆಗಳನ್ನು ತರದೇ ಇರುವುದಂತಲೂ ಹೇಳ್ಬೋದು. ಸಾಕಷ್ಟು ಬರ್ತಾವೆ ಮಾನವ ಹಕ್ಕುಗಳ. ನಾ ಈಗಾಗಲೇ ಹೇಳಿದಂತೆ ಬಣ್ಣ, ಲಿಂಗ, ಜಾತಿ, ಧರ್ಮ, ಊರು, ಉದ್ಯೋಗ, ಅಂತಸ್ತು, ಯಾವುದು ಇವೆಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ನಮಗೆ ತೊಂದರೆ ಆದರೂ ಯಾವುದು ನಡೆಯಲು ಸಾಧ್ಯವಿದೆ? ಮಾನವ ಹಕ್ಕುಗಳ ಚಳುವಳಿ. ರೈಟ್ ಮಕ್ಕಳೇ? ಓಕೆ ಓಕೆ ರೈಟ್. ಇನ್ನು ನೆಕ್ಸ್ಟ್ ಸೆಗ್ಮೆಂಟ್ ರಾಜಕೀಯ ಪರಿಣಾಮಗಳು, ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ಹ್ಯೂಮನ್ ರೈಟ್ಸ್. ಸಂವಿಧಾನ ನಿರ್ಮಾಪಕರು ಮಾತ್ರ ಇದನ್ನು ಪ್ರಮುಖವಾದಂಥ ಅಂಶ ಅಂತ ತಿಳ್ಕೊಂಡು ನಮ್ಮ ಭಾರತ ಸಂವಿಧಾನದಲ್ಲಿ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ, ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ರೈಟ್? ಮೊದಲನೇದಾಗಿ ಒಂದೊಂದು ನೋಡ್ಕೋತ ಹೋಗೋಣ ಮಕ್ಕಳ. ಸೊ ರಾಜಕೀಯ ಪರಿಣಾಮಗಳಲ್ಲಿ ಮೊದಲನೇದಾಗಿ ಸಂವಿಧಾನಾತ್ಮಕ. ಹಾಗಾದ್ರೆ ಮಕ್ಕಳ, ಭಾರತ ಸಂವಿಧಾನದಲ್ಲಿ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಏನದ? ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ 3, ಭಾರತ ಸಂವಿಧಾನದ ಭಾಗ 3. ಭಾಗ 3ರಲ್ಲಿ ಏನಿದೆ? ಮೂಲಭೂತ ಹಕ್ಕುಗಳು. ಸೊ 6 ಮೂಲಭೂತ ಹಕ್ಕುಗಳನ್ನು ಭಾರತದ ಪ್ರಜೆಗಳಿಗೆ ನೀಡಲಾಗಿದೆ. ಪಾರ್ಟ್ 3, ಫಂಡಮೆಂಟಲ್ ರೈಟ್ಸ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ದಿ 3rd ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಓಕೆ? ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣಾ ವಿರೋಧಿ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಲಿಬರ್ಟಿ, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ರೈಟ್ ಟು ಅಬ್ಸರ್ವ್ ಎನಿ ರಿಲಿಜನ್, ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್, ಆ್ಯಂಡ್ ದಿ ಲಾಸ್ಟ್ ಒನ್ ಆ್ಯಂಡ್ ಇಂಪಾರ್ಟೆಂಟ್ ಒನ್, ದಿ ರೈಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. 6 ಹಕ್ಕುಗಳನ್ನು ಕೊಡಲಾಗಿದೆ. ಅಮೇರಿಕ ಸಂವಿಧಾನದಿಂದ ತೆಗೆದುಕೊಂಡು ಭಾರತ ಸಂವಿಧಾನದಲ್ಲಿಯೂ ಮೊದಲು 7 ಇದ್ದು, ಈಗ ಎಷ್ಟವ? 6 ಮೂಲಭೂತ ಹಕ್ಕುಗಳನ್ನು ಭಾರತ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ರೈಟ್ ಮಕ್ಕಳೇ? ಮೂಲಭೂತ ಹಕ್ಕುಗಳ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನವನ್ನು ಸುಧಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಇವು ಸೊ ಮೂಲಭೂತ ಹಕ್ಕುಗಳನ್ನು ನಾವೇನಂತ ಕರಿತೇವೆ? ಭಾರತ ಸಂವಿಧಾನದ ಹೃದಯ. ಭಾರತ ಸಂವಿಧಾನದ ಹೃದಯ ಯಾವುದು? ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳ ಹೃದಯ ಯಾವುದು? ಯಾವ ಹಕ್ಕು? 6ನೇ ಹಕ್ಕು. ಅದ್ಯಾವುದು? ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದರ ಮೇಲಿಂದ ತಿಳ್ಕೊಳ್ಬೋದು ಮಕ್ಕಳ. ಭಾರತ ಸಂವಿಧಾನದ ಹೃದಯ ಮೂಲಭೂತ ಹಕ್ಕು ಅಂದ್ರೆ ಅದರ ಇಂಪಾರ್ಟೆನ್ಸ್ ನೋಡಿರಿ, ಮಹತ್ವ ನೋಡಿರಿ, ಸಿಗ್ನಿಫಿಕೆನ್ಸ್ ನೋಡಿರಿ. ರೈಟ್?
ಸೊ ಮೂಲಭೂತ ಹಕ್ಕುಗಳು ಆರ್ ರಿಗಾರ್ಡೆಡ್ ಆ್ಯಸ್ ದಿ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹೃದಯ ಮತ್ತು ಆತ್ಮ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಹೃದಯ ಮತ್ತು ಆತ್ಮ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸೊ ಹಂಗಾರೆ ಹಕ್ಕುಗಳ ಮಹತ್ವವನ್ನು ಮನಗೊಂಡು ಭಾರತ ಸಂವಿಧಾನದಲ್ಲಿ ಹಕ್ಕುಗಳನ್ನು ಸೇರಿಸಲಾಗಿದೆ. ನಮ್ಮೆಲ್ಲರಿಗೂ ಹಕ್ಕುಗಳು ಇವೆ. ರೈಟ್. DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ 4ನೇ ಭಾಗದೊಳಗೆ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಮಕ್ಕಳ. ರಾಜ್ಯನೀತಿ ನಿರ್ದೇಶಕ ತತ್ವಗಳು ಆಡಳಿತಗಾರರಿಗೆ ನಿರ್ದೇಶನವನ್ನು ನೀಡುವಂಥ ತತ್ವಗಳು. ಸೊ ಈಗ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಏನೇನು ಹೇಳ್ತವೆ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ? ಇಲ್ಲಿ ನೋಡ್ರಿ ಮಕ್ಕಳ, ಆರ್ಟಿಕಲ್ 45 ಅಕಾರ್ಡಿಂಗ್ ಟು ಆರ್ಟಿಕಲ್ 45 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡತಕ್ಕದ್ದು. ಯಾರು ನಾವು ಸರ್ಕಾರ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಪ್ರೊವೈಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ದಿ ಚಿಲ್ಡ್ರನ್ ಹೂ ಆರ್ ಬಿಲೋ 14 ಇಯರ್ಸ್. 14 ವರ್ಷದ ಮಕ್ಕಳಿಗೆ ಸರ್ಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡತಕ್ಕದ್ದು. ರೈಟ್ ಮಕ್ಕಳ. ಆರ್ಟಿಕಲ್ 47 ಆರ್ಟಿಕಲ್ 47 ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡುವುದು. ಸೊಳ್ಳೆಗಳಾದರೆ, ಹುಳುಗಳಾದರೆ, ಪರಿಸರ ಹಾಳಾಗ್ತಾ ಇದ್ದರೆ ಪರಿಸರವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಸರ್ಕಾರದ್ದು. ಎಲ್ಲರೂ ಅವರವರ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸರ್ಕಾರವು ವ್ಯವಸ್ಥೆಯನ್ನು ಮಾಡತಕ್ಕದ್ದು. ಇದು ಸರ್ಕಾರದ ಜವಾಬ್ದಾರಿ. ಅಂದರೆ ಪ್ರತಿಯೊಬ್ಬರ ಹಕ್ಕುಗಳನ್ನು ರಕ್ಷಣೆ ಮಾಡೋದು. ಜೀವಿಸುವುದು ಹಕ್ಕು ಹೌದಲ್ಲ, ಜೀವಿಸುವ ಹಕ್ಕನ್ನು ರಕ್ಷಿಸುವ ಜವಾಬ್ದಾರಿ ಯಾರ್ದು? ಸರ್ಕಾರದ್ದು. ಆರ್ಟಿಕಲ್ 48 ಪಾನ ನಿಷೇಧ, ಬ್ಯಾನ್ ಆಫ್ ಲಿಕರ್, ಸರಾಯಿ ನಿಷೇಧ. ಅಂತಹ ಸಂದರ್ಭ ಬಂದರೆ, ರಾಜ್ಯದಲ್ಲಿ ಜನರು ಸಾರಾಯಿಯಿಂದ ಜೀವ ಕಳೆದುಕೊಳ್ಳತೊಡಗಿದರೆ, ಸರಾಯಿ ಜನರ ಜೀವನಕ್ಕೆ ಮಾರಕವಾದರೆ ಸರಾಯಿಯನ್ನು ನಿಷೇಧ ಮಾಡುವುದು ಸರ್ಕಾರದ ಜವಾಬ್ದಾರಿ. ರೈಟ್ ಮಕ್ಕಳ. ಆರ್ಟಿಕಲ್ 51A ಮೂಲಭೂತ ಕರ್ತವ್ಯಗಳವ ಮಕ್ಕಳೇ. ಎಷ್ಟವ? 11 ಅವ. ದೇರ್ ಆರ್ 11 ಫಂಡಮೆಂಟಲ್ ಡ್ಯೂಟೀಸ್ ಇನ್ಕಾರ್ಪೊರೇಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ ದಿ ಪಾರ್ಟ್ 4 4ನೇ ಭಾಗದಲ್ಲಿ ವಿಧಿ 51A. ಸೊ ಹಂಗಾರೆ ಹಕ್ಕುಗಳಷ್ಟೇ ಇಲ್ಲ, ಕರ್ತವ್ಯಗಳ ಮೂಲಕವೂ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲ ಶ್ರಮಿಸ್ಬೇಕು. ಪ್ರತಿಯೊಬ್ಬರ ಹಕ್ಕುಗಳಿಗೂ ನಾವು ಮಾನ್ಯತೆಯನ್ನು ಕೊಡಬೇಕು. ನಾವೆಲ್ಲರೂ ಒಂದೇ ಎಂದು ತಿಳ್ಕೊಳ್ಬೇಕು. ಸೊ ಮಕ್ಕಳ, ಹಂಗಾರೆ ಭಾರತ ಸಂವಿಧಾನದಲ್ಲಿ 3ನೇ ಭಾಗದಲ್ಲಿ ಹಕ್ಕುಗಳವ, 4ನೇ ಭಾಗದಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳ ಮೂಲಕ ಆರ್ಟಿಕಲ್ 45 ಮಕ್ಕಳಿಗೆ ಉಚಿತ ಶಿಕ್ಷಣ, ಕಡ್ಡಾಯ ಶಿಕ್ಷಣ, 47 ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಡುವುದು, ವ್ಯವಸ್ಥೆ ಮಾಡಿಕೊಡುವುದು ಜನರಿಗೆ. ಆರ್ಟಿಕಲ್ 48 ಪ್ರಕಾರ ಪಾನ ನಿಷೇಧ ಅಂದರೆ ಮಕ್ಕಳ ಸರಾಯಿ ನಿಷೇಧ. ಓಕೆ. ಆರ್ಟಿಕಲ್ 51A ಪ್ರಕಾರ 11 ಮೂಲಭೂತ ಕರ್ತವ್ಯಗಳವ. ಕಾಡು ಪ್ರಾಣಿಗಳನ್ನು ರಕ್ಷಣೆ ಮಾಡುವುದು, ಭಾರತ ಸಂವಿಧಾನ, ಭಾರತದ ರಾಷ್ಟ್ರಧ್ವಜ, ಭಾರತದ ರಾಷ್ಟ್ರಗೀತೆಗೆ ಪ್ರತಿಯೊಬ್ಬರೂ ಗೌರವವನ್ನು ಕೊಡುವುದು, ಹೆಣ್ಣು ಮಕ್ಕಳ ಸ್ಥಾನಮಾನವನ್ನು ಗೌರವಿಸುವುದು, ದೇಶ ಸೇವೆಗೆ ಕರೆದಾಗ ಹಾಜರಾಗುವುದು. ಫಸ್ಟ್ ಇಯರಿಗೆ ಹೇಳೇನೆ, ಫಸ್ಟ್ ಇಯರಿಗೆ ಕಲ್ತೀರಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು. ಸೊ ಹಂಗಾರೆ ಕರ್ತವ್ಯಗಳ ಮೂಲಕ ದೇಶ ಸೇವೆ ಮಾಡುವುದು, ಹಕ್ಕುಗಳನ್ನು ರಕ್ಷಣೆ ಮಾಡಿ. ರೈಟ್ ಮಗಳೇ? ಓಕೆ. ವಿವಿಧ ಆಯೋಗಗಳು, ಅಪಾಯಿಂಟ್ಮೆಂಟ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ವೇರಿಯಸ್ ಕಮಿಷನ್ಸ್. ಆಯೋಗಗಳು ಅಂತ ಬರ್ತಾವೆ ಮಗಳ. ಮಾನವ ಹಕ್ಕುಗಳ ಆಯೋಗ, ಭಾರತದ ಮಾನವ ಹಕ್ಕುಗಳ ಆಯೋಗ 1992 ಎಸ್ಟಾಬ್ಲಿಷ್ಮೆಂಟ್ ಮಾಡ್ಯಾರ. ಅದನ್ನ NHRC ಅಂತ ಕರೀತಾರೆ ಮಗಳ. ಏನಂತ ಕರೀತಾರೆ? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇದು ಮಾನವ ಹಕ್ಕುಗಳ ಎಲ್ಲೇ ಆದರೂ ಉಲ್ಲಂಘನೆಗಳಾದರೆ ಇದು ಕ್ರಮವನ್ನು ಕೈಗೊಳ್ತದೆ. 1992 ಸ್ಥಾಪನೆಯಾಗದ. ಹಿಂಗೆ ಹಿಂದುಳಿದ ವರ್ಗಗಳ ಆಯೋಗ, ಮಹಿಳಾ ಆಯೋಗ,
ದಲಿತರ ಆಯೋಗ, ಅಲ್ಪಸಂಖ್ಯಾತರ ಆಯೋಗ, ಮಕ್ಕಳ ಆಯೋಗ, ರೈತರ ಆಯೋಗ, ಹಿಂಗೆ ವಿವಿಧ ಆಯೋಗಗಳನ್ನು ನೇಮಕ ಮಾಡುವ ಮೂಲಕ ಆಯಾ ವ್ಯಕ್ತಿಗಳ ಆಯಾ ಸಮುದಾಯದ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಸರ್ಕಾರ. ಎರಡು ಮಕ್ಕಳೇ, ವಿವಿಧ ಆಯೋಗಗಳನ್ನು ನೇಮಕ ಮಾಡ್ತಾ ಇರ್ತದೆ ಸರ್ಕಾರ. ಹಿಂದುಳಿದ ವರ್ಗದ ಆಯೋಗ, ದಲಿತರ ಆಯೋಗ, ಕಾರ್ಮಿಕರ ಆಯೋಗ, ಅಲ್ಪಸಂಖ್ಯಾತರ ಆಯೋಗ, ಮಾನವ ಹಕ್ಕುಗಳ ಆಯೋಗ, ಮಕ್ಕಳ ಆಯೋಗ, ರೈತರ ಆಯೋಗ. ರೈಟ್ ಮಕ್ಕಳೇ. ನೆಕ್ಸ್ಟ್, ಜುಡಿಷಿಯಲ್ ವರ್ಡಿಕ್ಟ್ಸ್. ಕಾಲಕಾಲಕ್ಕೆ ನ್ಯಾಯಾಂಗವು ನೀಡುವ ಹಕ್ಕುಗಳು ಸಹ ಮಾನವ ಹಕ್ಕುಗಳ ರಕ್ಷಣೆಗೆ ಪೂರಕವಾಗಿರುತ್ತದೆ. ಬೆಸ್ಟ್ ಎಕ್ಸಾಂಪಲ್ ಮಕ್ಕಳ ನಾವು ಈಗ ಕೊಡ್ಬೋದಪ್ಪ ಅಂದ್ರೆ, ಮೇಕಿಂಗ್ ಕಂಪಲ್ಷನ್ ಆಫ್ ಹೆಲ್ಮೆಟ್ಸ್ ಫಾರ್ ಟೂ ವೀಲರ್ ರೈಡರ್ಸ್. ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟನ್ನು ಕಡ್ಡಾಯ ಮಾಡಿದ್ದ ಹೈಕೋರ್ಟ್ ಮಾಡ್ತಿದ್ದನ್ನು. ಹಾಗೆ ಪಟಾಕ್ಷಿಯನ್ನು ನಿಷೇಧ ಮಾಡಿದ್ದ ಮೊನ್ನೆ ಒಂದು ಆರ್ಡರ್ ಮಾಡಿದ ಸುಪ್ರೀಂ ಕೋರ್ಟು ಹೇಳಿದ ಸರ್ಕಾರಕ್ಕೆ, ಕೊರೋನಾ ಹೆಚ್ಚಾಗುತ್ತಿರುವುದರಿಂದ ದೀಪಾವಳಿ ಹಬ್ಬ ಬಂದದ, ಪಟಾಕಿ ಹೊಡೆಯೋದರನ್ನು ನಿಯಂತ್ರಣ ಮಾಡತಕ್ಕದ್ದು. ಆ ವಯಸ್ಸಾದ ವ್ಯಕ್ತಿಗಳಿಗೆ ಏನಾಗ್ಲಿಕ್ಕತ್ತದ, ಉಸಿರಾಟದ ತೊಂದರೆ ಕಾಣಿಸ್ಕೊಳ್ತಾ ಇರುವುದರಿಂದ ವಾಯುಮಾಲಿನ್ಯ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಪಟಾಕ್ಷಿಯನ್ನು ನಿಷೇಧ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದ. ಸರ್ಕಾರನೂ ಕ್ರಮ ಕೈಗೊಳ್ಳಕತ್ತದ. ಕರ್ನಾಟಕ ಸರ್ಕಾರ ಈಗಾಗಲೇ ಹೇಳಿದ. ಸೊ ಮಕ್ಕಳೇ, ದಿಲ್ಲಿಯೊಳಗಂತೂ ಪರಿಸ್ಥಿತಿ ಕೈ ಮೀರ್ಲಿಕ್ಕತ್ತದ. ಈಗಿನ್ನೂ ಮಳೆಗಾಲ ಈಗ ಮುಗಿಲಿಕ್ಕತ್ತದಲ್ಲೇ, ಇನ್ನು ಮೇಲೆ ಬೇಸಿಗೆ ಬಂತಪ್ಪ ಅಂದ್ರೆ ಅಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗ್ಯದಲ್ಲಿ. ಸೊ ವಾಯುಮಾಲಿನ್ಯದಿಂದಾಗಿ ಸೊ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಿರ್ಬೋದು, ಪಟಾಕ್ಷಿಯನ್ನು ನಿಷೇಧ ಮಾಡಿದ್ದಿರ್ಬೋದು, ಟ್ರಕ್ಗಳಲ್ಲಿ, ಆಮೇಲೆ ಈ ಸ್ಕೂಲ್ ವ್ಯಾನ್ಗಳಲ್ಲಿ ಹೆಚ್ಚಿನ ಮಕ್ಕಳನ್ನು ತುಂಬದಿರುವಂತೆ ನೋಡಿಕೊಳ್ಳಿ ಅಂತೇಳಿ ಕೋರ್ಟ್ ಆರ್ಡ್ರ್ ಮಾಡಿದ್ದಿರ್ಬೋದು. ಟ್ರಾಫಿಕ್ ರೂಲ್ಸನ್ನು ಸರಿಯಾಗಿ ಪಾಲಿಸಲಿಕ್ಕೆ ಸರ್ಕಾರಕ್ಕೆ ಹೇಳಿದ್ದು. ಇವೆಲ್ಲ ತೀರ್ಪುಗಳ ಮೂಲಕ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮಾನವ ಹಕ್ಕುಗಳ ರಕ್ಷಣೆಗೆ ಕ್ರಮವನ್ನು ಕೈಗೊಳ್ಳುತ್ತವೆ. ನಮ್ಮ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಮಕ್ಕಳ ನಾವು ಕೋರ್ಟಿಗೆ ಹೋಗಬಹುದು. ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಶಿಕ್ಷಣ, ಆರೋಗ್ಯ, ವಾಸ, ನಮ್ಮ ದಿನನಿತ್ಯದ ಅವಶ್ಯಕತೆಗಳು, ನಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ಕೃಷಿಗೆ ಸಂಬಂಧಪಟ್ಟಂತೆ, ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಕ್ಷಣೆಯನ್ನು ಕೋರ್ಟ್ ನಮಗೆ ಕೊಡ್ತದೆ. ಮಾನವ ಹಕ್ಕುಗಳ ರಕ್ಷಣೆಯನ್ನು ಕೊಡ್ತದೆ. ಇದೆಲ್ಲ ನಮ್ಮ ಸಂವಿಧಾನವು ನಮಗೆ ನೀಡಿದೆ. ರೈಟ್ ಮಕ್ಕಳೇ. ಸೊ ಇದನ್ನು ಸರಿಯಾಗಿ ನೋಡ್ಕೊಳ್ರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ನೋಟ್ಸನ್ನು ಕಳಿಸ್ತೇನೆ. ಇನ್ನೊಮ್ಮೆ ಒಂದು ಗ್ಲಾನ್ಸ್ ಮಾಡಿಬಿಡ್ತೇನೆ ಮಕ್ಕಳ. ಅರ್ಥವನ್ನು ನೋಡಿದ್ವಿ. ಮಾನವನ ಜೀವನಕ್ಕೆ ಅಭಿವೃದ್ಧಿಗೆ ಅವಶ್ಯಕವಾಗಿ ಬೇಕಾಗಿರುವ ಅಂಶಗಳೇ ಮಾನವ ಹಕ್ಕುಗಳು. ಹೋರಾಟಗಾರ ವುಡ್ರೋ ವಿಲ್ಸನ್, ಜಾನ್ ಎಫ್ ಕೆನೆಡಿ, ಮಾರ್ಟಿನ್ ಲೂಥರ್ ಕಿಂಗ್ ಸೀನಿಯರ್ ಆ್ಯಂಡ್ ಜೂನಿಯರ್, ನೆಲ್ಸನ್ ಮಂಡೇಲಾ, ಮಹಾತ್ಮ ಗಾಂಧೀಜಿ, ರಾಜಾರಾಮ್ ಮೋಹನ್ ರಾಯ್, ಡಾಕ್ಟರ್ BR ಅಂಬೇಡ್ಕರ್. ರೈಟ್. ಕಾರಣಗಳು: ಸರ್ಕಾರದ ದುರಾಡಳಿತ, ಗುಲಾಮಗಿರಿ, ಅಸಮಾನತೆ, ಹಲವಾರು ಕಾರಣಗಳು ಬರ್ತಾವೆ. ಮತ್ತು ಇನ್ನು ರಾಜಕೀಯ ಪರಿಣಾಮಗಳು. ಸೊ ಸಂವಿಧಾನದಲ್ಲಿ ಇರುವಂಥ ಅಂಶಗಳು ಅಂದರೆ ಮೂಲಭೂತ ಹಕ್ಕುಗಳು, ಆಮೇಲೆ ಕಡ್ಡಾಯ ಶಿಕ್ಷಣದ ಬಗ್ಗೆ, ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ, ನೆಕ್ಸ್ಟ್ ಪಾನ ನಿಷೇಧದ ಬಗ್ಗೆ, ಆಮೇಲೆ 4ನೇ ಭಾಗದಲ್ಲಿ ಇರುವಂತೆ ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ, ವಿವಿಧ ಆಯೋಗಗಳನ್ನು ನೇಮಕ ಮಾಡುವ ಮೂಲಕ ನಮ್ಮ ಹಕ್ಕುಗಳನ್ನು ಕಾಪಾಡಲಾಗ್ತದೆ. ಆ್ಯಂಡ್ ಲಾಸ್ಟ್ ಒನ್ ಕಾಲಕಾಲಕ್ಕೆ ನ್ಯಾಯಾಂಗವು ನೀಡುವ ತೀರ್ಪು. ರೈಟ್ ಮಕ್ಕಳೇ, ಸರಿಯಾಗಿ ನೋಡ್ಕೊಳ್ರಿ. ಇನ್ನು ಒಂದು ಟಾಪಿಕ್ ಉಳಿತದೆ ನಮ್ಮದು ಈ ಚಾಪ್ಟರ್ನೊಳಗೆ, ದಟ್ ಈಸ್ ಎನ್ವಿರಾನ್ಮೆಂಟ್ ಮೂಮೆಂಟ್. ರೈಟ್. ನೆಕ್ಸ್ಟ್ ಪೀರಿಯಡ್ನಲ್ಲಿ ಅದರೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.